ತಾರಾ ಮೇಡಮ್ ಅವರು ಸಿದ್ದರಾಮಯ್ಯನವ್ರಿಗೆ ಮತ್ತೆ DCM ಇಬ್ಬರಿಗೂ ಒಂದು ಮನವಿ ಪತ್ರ ಬರೆದಿತ್ತು. ನಾವು ಸಹ ವಾಣಿಜ್ಯ ಮಂಡಳಿಗೆ ಮತ್ತೆ CMಗೆ ರಾಕೇಶ್ ವೆಂಕಟೇಶ್ ಅವರ ಮುಖಾಂತರ CM ಅವರು ಒಂದು ಮನವಿ ಪತ್ರ ಬರೆದಿದ್ದೀವಿ. ಮನವಿ ಪತ್ರನ ಅಂಗೀಕರಿಸಿ ಅವರು ಕೊಡೋಣ, ಅಂಬರೀಷರು ಕೊಡಬೇಕು, ನ್ಯಾಯ ಇದೆ ಅಂತ ಅವರು ಹೇಳಿದ್ದಾರೆ. ಈ ರಾಜಕೀಯ ಒತ್ತಡದಿಂದ ಅವರು ಯಾಕೋ ಇನ್ನೂ ಗಮನ ಹರಿಸ್ತಾ ಇಲ್ಲ. ಈಗ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಕೊಟ್ಟರು, ನನಗೆ ಅತಿ ಹೆಮ್ಮೆಯ ವಿಷಯ. ಸರೋಜಾದೇವಿ ಅವರು ಕೊಟ್ಟರು, ತುಂಬ ಹೆಮ್ಮೆಯ ವಿಷಯ. ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಕೊಟ್ಟರು, ಕುಚುಂಬ ಗೆಳೆಯ, ತುಂಬ ಸಂತೋಷದ ಗೆಳೆಯ. ಅಂಬರೀಷ್ ಅವರು ಚಲನಚಿತ್ರ ರಂಗದಲ್ಲಿ ಹಾಗೂ ರಾಜಕೀಯ ರಂಗದಲ್ಲಿ ಹೆಸರು ಮಾಡಿದವರು. ಹೆಸರು ಅಂದರೆ ಇವತ್ತು ವಾಣಿಜ್ಯ ಮಂಡಳಿ ಚಲನಚಿತ್ರ ರಂಗ ಹೇಗೆ ಅನ್ನೋದು ನಿಮಗೂ ಗೊತ್ತು. ಅವರಿದ್ದಾಗ ಈ ಥರ ಯಾವುದೇ ಅಹಿತಕರ ಘಟನೆಗಳು ಇರುತ್ತೆ, ಎಲ್ಲ ಘಟನೆಗಳನ್ನು ನಾವು 1 ವಾರ 15 ದಿವಸದಲ್ಲಿ ಸಾಲ್ವ್ ಮಾಡ್ತಾ ಇದ್ವು. ಈಗ ಆ ಥರ ವ್ಯಕ್ತಿಗಳು ಇಲ್ಲ. ಇವೆಲ್ಲ ಗಮನಿಸಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಅಂಬರೀಷ್ ಅವರಿಗೆ ಕರ್ನಾಟಕದ ಪ್ರಶಸ್ತಿ ಕೊಡುವುದು ಅಂತ ಮಾಧ್ಯಮಗಳ ಮುಖಾಂತರ ಮತ್ತು ಅಂಬರೀಷ್ ಅಭಿಮಾನಿಗಳ ಸಂಘದ ಮುಖಾಂತರ ಹೇಳ್ಕೊತಾ ಇದ್ದೀವಿ. ನಾಡು ಕಂಡಂತಹ ಅತ್ಯಂತ ವರ್ಣರಂಜಿತ ನಾಯಕ ನಟ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಆಗಲೇ 7 ವರ್ಷಗಳು ಕಳೆದ್ರೂ ಕೂಡ ಆಳುವಂತಹ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ ಎನ್ನುವಂತಹ ಮನೋಭಾವನೆ ನಮ್ಮಂತ ಅಂಬರೀಷ್ ಅಭಿಮಾನಿಗಳಿಗೆ ಮೂಡ್ತಾ ಇದೆ. ಯಾಕೆ ಅಂತಂದ್ರೆ ಅಂಬರೀಷ್ ಅಂತ MH ಅಂಬರೀಷ್ ರಸ್ತೆ ಅಂತ ಹೇಳಿ ರೇಸ್ ಕೋರ್ಸ್ ರಸ್ತೆಗೆ ಆಗಿನ ಸರ್ಕಾರ ಹೆಸರಿಕ್ಕುತ್ತೆ. ಅದು ನಾಮಕ ವ್ಯವಸ್ಥೆಗೆ ಹೆಸರಿಕ್ಕಿದೆಯಾ ಅನ್ನೋದು ನಮ್ಮ ಅಂಬರೀಷ್ ಅಭಿಮಾನಿಗಳಿಗೆ ಗೊಂದಲ ಮೂಡ್ತಾ ಇದೆ. ಕಾರಣ ಇಷ್ಟೇ, MH ಅಂಬರೀಷ್ ರಸ್ತೆ ಅಂತ ಹೆಸರಿಟ್ಟು ಮರ್ಯಾದೆ ಹೊರತು ಸರ್ಕಾರ ಅಲ್ಲಿ ಮೆರೆಸುವಂತಹ ಕೆಲಸವನ್ನ ಯಾವುದನ್ನು ಮಾಡಲಿಲ್ಲ ಅಂಬರೀಷ್ ಅವ್ರನ್ನ. ಹಾಗೇನೆ ಕರ್ನಾಟಕ ರತ್ನ ಪ್ರಶಸ್ತಿಗೆ ಹಲವಾರು ಜನ ಮಹಾನ್ ಸಾಧಕರನ್ನ ಹೆಸರಿಸಿತು. ಅಂತಹ ಸಾಧಕರ ಪಟ್ಟಿಯಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ಅಂಬರೀಷ್ ಅವರು ಇರಬೇಕಾಗಿತ್ತು. ಇಲ್ಲ ಅನ್ನುವುದು ನಮ್ಮೆಲ್ಲ ಅಂಬರೀಷ್ ಅಭಿಮಾನಿಗಳಿಗೆ ನೋವು ತೋರಿಸುವಂತ ವಿಚಾರ. ಹಾಗೇನೆ ಈಗಿನ BBMP ಬೆಂಗಳೂರು ಮಹಾನಗರ ಪಾಲಿಕೆ ವಾರ್ಡ್ಗಳ ಪುನರ್ವಿಂಗಡಣೆಯನ್ನ ಮಾಡಿತು. ಆ ವಾರ್ಡ್ಗಳ ಪುನರ್ವಿಂಗಡಣೆಯಲ್ಲಿ ಹಲವಾರು ಮಹಾನ್ ಸಾಧಕರನ್ನ ಹೆಸರನ್ನ ಸೂಚಿಸಿದೆ, ಸಂತೋಷ. ಅಂತಹ ಒಂದು ಸಾಲಿನಲ್ಲಿ ಅಗ್ರಮಾನ್ಯ ಜೀವಿಯಾಗಿ ಅಂಬರೀಷ್ ಅವರ ಹೆಸರಿರಬೇಕಾಯಿತು. ಇಲ್ಲ ಅನ್ನೋದು ನಮ್ಗೆಲ್ಲರನ್ನೂ ಕೂಡ ಕಣ್ಣು ನೀರು ತಿಳಿಸುವಂತ ವಿಚಾರ. ಅಂಬರೀಷ್ ಅಭಿಮಾನಿಗಳ ಕಣ್ಣು ನೀರಿನ ಶಾಪಕ್ಕೆ ಈ ಸರ್ಕಾರ ಬಲಿಯಾಗೋದು ಬೇಡ. ಮುಂದಿನ ಚುನಾವಣೆಯಲ್ಲಿ ಅಂಬರೀಷ್ ಅಭಿಮಾನಿಗಳ ಶಾಪ ನಿಮಗೆ ತಟ್ಟುದು ಬೇಡ ಅಂತಂದ್ರೆ ಈಗಾಗಲೇ ಎಡೆಗುದಿಗೆ ಬಿದ್ದಿರುವಂತಹ ಎಲ್ಲ ಕಾರ್ಯಗಳನ್ನ ಅಂಬರೀಷ್ ಹೆಸರನ್ನ ಉಳಿಸುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಹಾಗೂ DCM DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಕೈ ಮುಗಿದು ಅಂಬರೀಷ್ ಅಭಿಮಾನಿಗಳ ಪರವಾಗಿ ಪ್ರಾರ್ಥನೆ ಮಾಡ್ತೀನಿ. ಜೈ ಅಂಬರೀಷ್ ಅಣ್ಣ, ಜೈ ಕರ್ನಾಟಕ. ಹಾಗೇನೆ ಈ ಕಾರ್ಯವನ್ನ ಇನ್ನೂ ಸ್ವಲ್ಪ ದಿನ ನೋಡ್ತೀವಿ ನಾವು. ಅಂಬರೀಷ್ ಅಭಿಮಾನಿಗಳು ಕರ್ನಾಟಕದವರು ವಿಶಾಲ ಹೃದಯದವರು ಅಂತ ಹೇಳ್ತೀವಲ್ಲ, ಹಾಗೇನೆ ನಾವು ಕೂಡ ವಿಶಾಲ ಹೃದಯದವರು. ಕಣ್ಣು ಮುಚ್ಚಿ ನೋಡಲ್ಲ, ಕಣ್ಣು ಬಿಟ್ಕೊಂಡೇ ನೋಡ್ತಾ ಇರ್ತೀವಿ. ಕಣ್ಣು ಮುಚ್ಚಿಸುವಂತಹ ಕೆಲಸವನ್ನ ರಸ್ತೆಯಲ್ಲಿ ಧಿಕ್ಕಾರ ಕೂಗುವುದರ ಮುಖಾಂತರ, ಚಳುವಳಿ ಮಾಡುವುದರ ಮುಖಾಂತರ ಮುಂದಿನ ದಿನಗಳಲ್ಲಿ ಅಂಬರೀಷ್ ಹೆಸರನ್ನ ಚಿರಸ್ಥಾಯಿಯಾಗಿ ಉಳಿಸ್ತೀವಿ ಅಂತೇಳಿ ನಾನು ಈ ಮೂಲಕ ಘೋಷಣೆಗೆ ಹೋಗ್ತಾ ಇದ್ದೀನಿ. ಜೈ ಅಂಬರೀಷ್ ಅಣ್ಣ.